ಯಾಕಮ್ಮ ಯಾಕೆ ಕೆಮ್ಮಕತ್ತಿಲ್ಲ? ಯಾಕೆ ಏನಾಗಿದೆ? ಕೆಮ್ಮಿಗೆ ಹತ್ತಿಲ್ಲ ಮತ್ತೆ ಹಂಗಿತ್ತು ಹೇಳ ಮತ್ತೆ ದಾಖಲಿಗೆ ಬೇಕನಿಗೆ ಹೋಗ್ಬರೋಣ ತೀಗೆ. ಏಕ ಹಂಗೇನಿಲ್ಲ, ಇನ್ನೇಗ ಬಸ್ನ್ಯಾಗ ಬಂದ್ನಲ್ಲ, ಹಿಂಗಾಗಿ ಅದು ಏನಾವ ಸುಡ್ಗಾಡ ಕರೋನಾ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ಮ್ಯಾಗಕ್ಕ ಹೇಳ್ತೀನಿ ಏನು ದೂಸ ಆಗೇ ಬರಲ್ತವ. ಏನು ದೂಸನ್ಯಾಗ ಎಲ್ರ ದೂಸ ಹಾರಲ್ಲಿ ಹೋಗಿ ಕೂತ್ರ ಸಾಕು ಸೀನಾ ಕೆಮ್ಮ ಹೊಡೆದೆ ಒಟ್ಟು ಅದು ಏನೋ ಇವ ಅದೇನೋ ಸುಡ್ಗಾಡ ಅಂತಾರ ಇವ ಅಲರ್ಜಿ ಅಂತ, ಅಲರ್ಜಿ ಡಸ್ಟ್ ಅಲರ್ಜಿ, ಧೂಳಿನ ಅಲರ್ಜಿ ಅಂತ ಕಾವು ಆಗ್ಯದ. ಏನ್ ಮಾಡ್ತೀವ ಒಂದ್ ಜರ ಧೂಳು ಬಡ್ರ ಸಾಕು ಮುಗಿಗಿ ಬರೀ ಕೆಮ್ಮ ಸೀನಾ ಬಂದೇ ಬರ್ತಾವ. ಅದು ಡಾಕ್ಟರ್ ತೋರಿಸಿದ್ರು ಕಡಿಮೆ ಆಗಿಲ್ಲ, ರಗಡ ಕಡೆ ತೋರ್ಸಿನ ಕರೆ ಕಡಿಮೆ ಆಗಿಲ್ಲ. ಹೌದಾ? ಅದೇ ಅಂತದಲ್ಲ ಜಡ್ ಬಳ್ಕೊಂಡು ಹೋಗ್ಲಿ ಅಲ್ಲ, ಡಾಕ್ಟರ್ ತೋರಿಸಿದ್ರೆ ಕಡಿಮೆ ಆಗಲ್ಲ ಅದೇ ಅಂತ ಇದ್ದಿರ್ಬೇಕತ್ತಿನ. ಏನ್ ಮಾಡ್ತೀವ ಏನ್ ಮಾಡ್ದೇನೆ ಮನುಷ್ಯ ಅಂದ್ಮೇಲೆ ಮತ್ತೆ ಬರುವಲ್ಲ ಎಲ್ಲಾನು. ಅದು ಬಂದದ ಅಂದ್ ಬಳಿಕ ಅದಕ್ಕೂ ಒಂದ್ ಏನಾರ ಔಷಧ ಇರ್ತದ, ಅದಕ್ಕೇನದ ಕಡಿಮೆ ಆಲರ್ಕೇನದ ಮನೆಯಾಗೆ ಏನ್ರ ಅದು ಇದು ಏನ್ ರೈಟ್ ಮಾಡ್ಕೊಂಡ್ ಕುಟ್ರಿ ಕಡಿಮೆ ಆಕದ. ಡಸ್ಟ್ನಾಗ ಅದು ಏನ್ ದೂಸ್ನ್ಯಾಗ ಅದು ಹೊಂಟಕರ ಮೂಗಿಗೆ ಏನದ ಮಾಸ್ಕ್ ಹಾಕೋರಿ ಹೇರವ. ಏನ್ ಮಾಡ್ತಿ ಅಂತ ಹಣಗ್ಲಿದ್ದಿರ್ಬೇಕು ನೋಡಿ ಹಣೆ ಬರಿದು. ಯಪ್ಪ ಹೆಚ್ಚಿನ ಕೇಳದೈತಿ ಬಿಡಪ್ಪ, ಬಳ್ಕೊಂಡು ಹೋಗ್ಲಿ ಅಲ್ಲ ಎಂತಿಂತ ಜಡ್ ಬರ್ತಾವೋ ಏನು ಇನ್ನ ಮುಂದ. ಈಗ ಈ ಹಾಡದ್ರ ಮುಂದಿನ ದಿನ ಯಾ ಹಾಡದೆ ಯಾರಿಗೊತ್ತಪ್ಪ. ನೋಡ ಯಾಕ ಕುಡಿತಮ್ಮನಿ ಪಾನಕ ಕುಡಿ. ಕುಡಿತೀನಿ ಏನಾಯ್ಕ ನಿನ್ನ ಮಗಳು ಭಾರಿ ಆಗ ಬಿಡವ. ನಾ ನೋಡಿದಾಗ ಒಂದು ಕಿಟ್ಟ ಇತ್ತು, ಮತ್ತೆ ನೀನು ಏಸ್ ವರ್ಷ ಐತೆ ಕಡೆ ಊರಿಗೆ ಮನೆಗೆ ಬರೋದು ಬಿಟ್ಬಿಟ್ಟು ನಾವು ಮುಗ ಈ ಕಡೆ ಬರೋದು ಅಲ್ಲಿ ಬಿಡು ಕೆಲಸದಾಗ. ನೋಡವ ನಿನ್ನ ಮಗಳು ಅಲ್ಲ ಒಂದ್ 3-4 ವರ್ಷನಿಗೆ ಈ ಪರಿ ಬೆಳೆದ್ ನಿಂತಲ್ಲ ಇವ ನಿನ್ನ ಮಗಳು ಭಾರಿ ಕಣಕತ್ತಾಳ ಬಿಡು ಮತ್ತೆ ನೋಡಾಕ. ಚಂದಾಗ ಇಲ್ಲ ನನ್ನ ಮಗಳು ಭಾಳ ಬಂಗಾರ ಇದ್ದಂಗಲ್ಲ ಅದು. ಭಾಳ ಅಂದ್ರೆ ಭಾಳ ಶಾಣೆ ಕೇಳಕಿ. ದೊಡ್ಡ ಕೈಗಳಲ್ಲವಾ ನಿನ್ನ ಮಗಳು, ಮತ್ತೆ ದೊಡ್ಡ ಕೈಗಳ ಶಾಣೆ ಕೈ ಬರೋದೇನ ಆಕಿಗೆ? ಹ್ಞೂನಪ್ಪ ಶಾಣೆ ಕೇಳ. ಮಾಮ ಇಲ್ಲಗೇನಕ್ಕ ಕಾಣವಲ್ಲ ಮನ್ಯಾಗ ಕೆಲ್ಸಕ್ಕೆ ಹೋದೇನ ಹೆಂಗ? ಇಲ್ಲ ಇವತ್ತೇನ ಕೆಲಸ ಇಲ್ಲತ್ತ, ಅಲ್ಲೇನ ಅಕ್ಕಿ ಚೀಲ ಹೇರ್ಲಕತ್ತಲ್ಲ ಗೋಡವನ್ಯಾಗ. ಆ ಅಕ್ಕಿ ಚೀಲ ಏನೋ ಇಳಿಸಕ್ಕೆ ಹೇಳತ್ತ, ಅದಕ್ಕೇನದ ಸುಮ್ ಕೂತಿ ಏನ್ ಮಾಡ್ಲಿ ಅಕ್ಕಿ ಚೀಲ ಇಳಿಸಿ ಬರ್ತೀನಿ. ಮತ್ತೆ ಇಳಿಸಿನ ಒಂದು 200 ಬೇಡ 300 ರೂಪಾಯಿ ಕೊಡ್ತಾರ ಕೂಲಿ. ಒಂದು ತಾಸು ಬೇಡ 2 ತಾಸು ಆತವ. ಸುಮ್ ಕೂತಿ ಏನ್ ಮಾಡ್ಲಿ ತೇಸಿ ಹೋಗ್ಯಾನ. ಹೌದಾ ಬಾರಿ ಬಿಡು ಮತ್ತೆ ಮಾಮ ಅಲ್ಲ ಎಲ್ಲ ಕೆಲಸ ಮಾಡ್ತಾನಲ್ಲನು. ಆದ್ರೆ ಶಾಣಿ ಅದಾನ ಯಾಕ ನಿನ್ ಗಂಡ ಒಂದ್ ರೀತಿ ಮಾಡ್ಕೊಂತಿಲ್ಲಕ್ ಬಾರಿ ಶಾಣಿ ಅನ್ನ ಮತ್ತೆ. ಹ್ಞೂನಲ್ಲ ಬಡತನ ಇದ್ರಿರ್ಲಕ ಯಾ ಕುಡಿ ಚಟ ಇಲ್ಲ, ತಿನ್ನ ಚಟ ಇಲ್ಲ, ಏನಿಲ್ಲ ಹೊರಗಿನ ಚಟ. ಮನ್ಯಾಗ ಎಂತದ ಹಾಕಿರ್ಲಕ್ಕ, ಖಾರ ಹಾಕಿರ್ಲಕ್ಕ, ನೀರ್ ಹಾಕಿರ್ಲಕ್ಕ, ಆ ಮನೆಯಿಂದ ಉಣ್ತೈತಿ. ಮತ್ತೆ 1 ರೂಪಾಯಿ ಎದಕ್ಕೂ ಹಾಳು ಮಾಡಂಗಿಲ್ಲ ಬಿಡಂಗಿಲ್ಲ. ಎಲ್ಲ ರೊಕ್ಕ ದುಡ್ಡು ಕಿಸಿ ನನ್ನ ಕೈ ತಂದು ಕೊಟ್ಟು ತನ್ನ ಖರ್ಚಿಗೆ ನನ್ನ ಕೈಲಿ ತಾನೇ ಇಸ್ಕೊಂಡು ಹೋಗ್ತೈತಿ. ಅಷ್ಟು ಚಲೋ ಅದ ನೋಡಿ ಮಾಮ. ಆದ್ರಪ್ಪ ಹೇಳಕ್ ಏನೇ ಅಲ್ಲಿ ಅಂತೂ ಇಂತೂ ಒಂದ್ ಜರ ಲೇಟ್ ಮಾಡಿ ಹುಡುಕಾಡಿ ಕೊಟ್ಟದಕ್ಕೂ ಚಲೋ ಕಣ್ಸಿಕಂತ ಹೋಗ್ಯಾಕ ನಿನಗ. ಹೆಂಗ್ ಯಾಕಲಕ್ಕವ ನೀ ಚಂದ ಇದ್ರ ಸಾಕು ನಮ್ಮ ಅಕ್ಕ. ಹ್ಞೂನಪ್ಪ ತಮ್ಮ ನಾ ಚಂದದೀನಿ. ಈಗ ನೀ ಚಂದಿರೋ ಬಗ್ಗೆ ನಾ ವಿಚಾರ ಮಾಡಕತ್ತೀನಲ್ಲ. ಯಾಕ ಹಿಂಗಲ್ಲಕತ್ತಿಯಲ್ಲ? ಅಲ್ಲ ನನಗೇನಾಗ್ಯದ ನಾ ಚಲೋನೇ ಇದೀನಲ್ಲ ಇವ. ಅಲ್ಲ ನೀ ಚಲೋ ಅದಿ ಬಿಡು, ನೀ ಆರಾಮಾಗೇ ಇದಿ. ನೀನು ಮನೆಗೆ ಯಾರಿಲ್ಲ, ನೀನು ಒಬ್ಬ ನಾನು ಒಬ್ಬಕಿ. ನಾನು ಅಂತ ಕೊಟ್ಟು ಮನೆ ಬಂದೀನಿ, ನೀ ಒಬ್ಬ ಇರೋ ಅಲ್ಲಿ. ಅಪ್ಪ ನಿನಗೇನು ಕಡಿಮೆ ಮಾಡಿರೋದಿಲ್ಲ, ಎಲ್ಲಾನು ಚಲೋ ರೀತಿಯಿಂದ ನೋಡ್ಕೊಳಕತ್ತಾರ, ಅದು ನನಗೆ ಗೊತ್ತೈತಿ. ಮತ್ತೆ ಅಂದ್ರೆ ಏನ್ ಹೇಳಪ್ಪ, ಅಲ್ಲ ಲಗ್ನ ವಯಸ್ಸರ ಆಗ್ಯಾವ, ಲಗ್ನ ಮಾಡ್ಕೋಬೇಕನ್ನೋದು ಇನ್ನ ತಲೆಯಾಗ ಅದೋ ಇಲ್ಲ ನಿನಗ? ಲಗ್ನ ಏನ್ ಲಗ್ನ ಮಾಡ್ಕೊಂಡು ಏನ್ ಲಾಭ ಇವ? ಸುಮ್ಮನೆ ಏನಾದ್ರು ಲಗ್ನಗಳೇ ಹೆಂಡತಿ ತೆಕ್ ಮನಿ ಬಂದ್ಗಳೇನೇನೈತಿ? ಅರೆ ಈ ತಂದೆ ತಾಯಿ ಮೇಲೆ ಇರೋ ಪ್ರೀತಿ ಗೌರವ ಎಲ್ಲ ಏನೋ ಹೋಗಿ ಕಿಸಿನ ಹೆಂಡತಿ ಮೇಲೆ ಹೋಗ್ಬಿಡ್ತದಲ್ವಾ. ಹಿಂಗಾಯ್ಸಿನ ತಂದೆ ತಾಯಿ ಕಡಿಕಣಿಸೋದಕ್ಕ ಕಿಸಿನ ನಾರ ಲಗ್ನ ವಿಷಯದಾಗ ತಲೆ ಇದು ಏನು ಲಗ್ನ ವಿಷಯ ಅಂತೂ ತಲೆ ತೆಗೆದೇ ಹಾಕಿಬಿಟ್ಟು ನೋಡಕ. ಹಂಗಂದ್ರೆ ಹೆಂಗಲ್ಲ? ಅಲ್ಲ ಅಪ್ಪ ಹೋಗು ಮತ್ತ ನಿನಗೆ ಲಗ್ನ ಮಾಡ್ಬೇಕು, ನಿನ್ ಮಕ್ಕಳನ್ನ ಆಡಿಸ್ಬೇಕು ಮಾಡ್ಬೇಕು ಅನ್ನೋದು ಇರಂಗಿಲ್ಲನ? ನೀ ಏನೇ ತಲೆ ತೆಗೆದು ಹಾಕದಪ್ಪ. ಅಪ್ಪ ಒಂದು ಆಸೆ ಏನಾರತ್ತು ಕೇಳಿ ಒಂದ್ಸತಿಯಲ್ಲ ಏಕ ಅಪ್ಪ ನನಗ ಲಗ್ನ ಆಗತ್ತೆ ಎಷ್ಟನೇ ಅಂತ ಜೀವತಿಲಕತ್ತು. ನಾನೇ ಬ್ಯಾಡ ಅನ್ಕೋತ ಕೂತೀನಿ. ಅವರು ನಾವ್ ಅಲ್ಲಿ ಅಂದ್ರೆ ಕೇಳವಲ್ರು. ಹಿಂಗ ಅಲ್ಲಿ ಇಲ್ಲಿ ಕನ್ಯಾ 1-2-3 ಹೇಳಿಟ್ರ ಯಾವರ ಬಂದು ಅಂದ್ರೆ ಏನದ ತೋರಿಸ್ತೀವಪ್ಪ ಹೇಳ್ತೀವಿ ಬರಾಕತ್ರಿ ತೇಸಿ ಅಂದಾರ. ನಾವ್ ಅಲ್ಲಿ ಲಕತ್ತೀನಿ ಅವ್ರು ಬಿಡವಲ್ರು. ಹೌದಾ? ಅಂದ್ರೆ ನೋಡಕ್ ಚಲೋ ಮಾಡ್ರಿ ನಂಗಾಯ್ತು. ಅಲ್ಲಲ್ಲ ಲಗ್ನ ಹಿಂಗ ಮಾಡಕತ್ತೀವಿ ಹಿಂಗ ಹೇಳಿವ ತೇಸಿ ಒಂದ್ ಮಾತು ನನಗೆ ಹೇಳಿಲ್ಲಲ್ಲ. ಯಾಕ ಮರ್ತು ಬಿಟ್ಟೆ ಹೆಂಗ ನೀ? ಅಲ್ಲ ಯಾಕ ಅಲ್ಲ ಅದು ಇನ್ನ ಏನು ನೋಡ್ಲಾರ್ದೇನೆ ಬಿಡ್ಲಾರ್ದೇನೆ ಅವ್ರು ಏನು ಬಂದು ಹೇಳಾರ್ದೇನೆ ನಾನು ನಿನಗೆ ಏನಂತ ಹೇಳು. ಎಲ್ರು ಕನ್ಯೆ ಸಿಕ್ಕರ ಒಂದ್ ಮಾತು ಬೇರೆ ಅವ. ಯಾಕ ಹಿಂಗ ಕನ್ಯೆ ಐತಿತ್ತ ಬಾ ಅಂದಾರ ಹೋಗ್ಬರು ಮತ್ತ ಬಾ ಅಂತ ನೀನು ಫೋನ್ ಹಚ್ಚಿ ಕರಿಬಹುದು. ಅವ್ರನ್ನ ಏನು ಹೇಳೇ ಇಲ್ಲ. ನಮ್ಮಪ್ಪ ನಮ್ಮವನೇ ಹೇಳ್ಯಾರ ಅವ್ರಿಗೆ ಕನ್ಯೆ ಇದ್ರು ನೋಡ್ರಿ ಮತ್ತ ಬರ್ತೀವಿ. ಹುಡುಗ ಏನದ ಮನೆ ಕೆಲಸ ಮಾಡ್ಕೊಂಡಿದ್ದು ಮನೆ ಕೆಲಸ ನಾನು ಹೊಲ್ದಾಗ ಏನದ ಅಡ್ಮಿ ಕೆಲಸ ಮಾಡ್ತಾನ. ಮತ್ತ ಮಗ ಒಬ್ಬನೇ ಆಸ್ತಿ ಅಂತೂ ರಗಡ ಅದ, ಒಬ್ಬನಿಗೆ ಏಟ್ ಬೇಕಾಟು ಮಗಳಂತೂ ಕೊಟ್ಟು ಮನೆಗೆ ಹೋಗ್ಯಾಳ ಅಂತೇಸಿ ಹಿಂಗ್ ಲಾಟೈತ್ ಹೇಳ್ಯಾರಪ್ಪ. ಅವ್ರ ಆಯ್ತು ತಗೋರಿ ಹಿಂಗಿತ್ತ ನೋಡ್ತೀವಿ ಚಲೋ ನೋಡ್ತೀವಿ ಬೇಸಿ ಬಂಗಾರ ಹಾಕೋರ್ ನೋಡ್ಕಿಸಿದ್ರಿಂದ ಹೇಳ್ತೀವತ್ತ ಬರಕತ್ತೈಸಿ ಅಂದಾರ. ಹೌದಾ? ಅದೇ ಅಂದಪ್ಪ ಎಲ್ಲಿ ನನ್ನ ಮರ್ತೇ ಬಿಟ್ರ ಹೆಂಗ ಇವರು ಎಲ್ಲಿ ನನಗೆ ಲಗ್ನಕ್ಕೂ ಕರಿತಾರ ಇಲ್ಲ ತೈಸಿ ನಾ ಮಾಡಿದ್ನಲ್ಲ. ಅಲ್ಲ ಕನ್ಯೆ ಸಿಕ್ಕರೆ ಅಲ್ಲ ಲಗ್ನ ಆಗ್ಬೇಕು. ಕನ್ಯೆ ಸಿಗ್ಲಾರ್ದೇನೆ ಹೆಂಗ್ ಲಗ್ನ ಹಾಕಿನ ನಿನಗೆ ಹೇಳಾರ್ದೆ ನಾನು? ಅದೇ ಅಂದಪ್ಪ ತಮ್ಮ. ಈಗ 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 ನಾವ್ ಕೇಳ್ತೀನಿ ಅದಕ್ಕ ಹೆಂಗತಿಯಪ್ಪ? ಏನಕ್ಕ? ಅಲ್ಲ ಈಗ ಅಪ್ಪ ಯಾವಾಗ ಇದು ಅಪ್ಪ ನೀನು ಕನ್ಯೆ ನೋಡತ್ ಹೇಳಿ ಎಷ್ಟು ದಿನ ಆಯ್ತು ಇವ್ರಿಗೆ ಹೇಳಿ ಮಂದಿಗೆ ಹೇಳಿ? ಮತ್ತ ಏನಿಲ್ಲ ಅಂದ್ರೆ ಒಂದು 6-7 ತಿಂಗಳು ಆಗಿರ್ಬೇಕಕ್ಕ. ಏನು 6 ತಿಂಗಳು ಆಯ್ತಾ? ನಾವ್ ಅಲ್ಲಪ್ಪ ಅಲ್ಲ 6 ತಿಂಗಳಾದ್ರೂ ನೀನ ಕನ್ಯೆ ಸಿಗ್ಲತ್ತಾ ಇರಲ್ಲ? ಇಲ್ಲ ಯಾಕ ಕನ್ಯೆ ಸಿಕ್ಕರ್ತೈತಿ. ನಮ್ಮ ಅಪ್ಪ ನಮ್ಮವ ನನ್ನ ಮದುವೆ ಮಾಡಿ ಕೈ ಬಿಡೋರು. ಕನ್ಯೆ ಸಿಗ್ಲಾರ್ಕ ಏನದ ಹೇಳಾರ್ಕರೆ ಏನ ಕನ್ಯೆ ಸಿಗ್ಲಾರ್ಕೆ ಸುಮ್ ಕೂತಾರ ಅವರು. ಅದು ಬರಬರಿನೇ ಏನು
ಕನ್ಯಾ ಸಿಕ್ಕರ್ತೈತಿ ಮದುವೆನೇ ಮಾಡ್ಕೊತಿದ್ದಿ ಖರೆ ಆದ್ರೆ ಈಗ ನಾನು ಮಾತು ಕೇಳ್ತೀನಿ ಹೇಳ್ತೇನೆ ಏನ್ ಕೇಳಲ್ಲ ಯಾಕ ಅದು ಏನಿಲ್ಲಲ್ಲ ಅಲ್ಲ ಮತ್ತು 6-7 ತಿಂಗಳಾಯ್ತು ಹೇಳಕತ್ತಿ ಕನ್ಯೆ ನೋಡತ್ ಹೇಳಿ ಎಲ್ಲಿ ಕನ್ಯೆನೂ ಬಂದಿಲ್ಲಕ್ಕ ಅಂತ ಹೇಳ್ತಿ ನಾ ಅಂತೀನಿ ಅವರು ಇವರು ಯಾಕ ನಿನ್ನ ತಲೆಗಿದ್ದಂಗ ಇನ್ನೊಂದು ಹೊರಗಿನ ಹುಡುಗಿ ಆದ್ರೆ ನೋಡು ತಂದೆ ತಾಯಿ ಮೇಗಿನ ಹೊಲಗೆ ಹೋಗ್ಬಿಡ್ತೈತಿ ನೀನು ಹೇಳ್ದಂಗೆ ಮತ್ತೆ ಅದಕ್ಕೆ ನಾ ಅಂತೀನಿ ಹೊರಗಿನ ಮದುವೆ ಇದು ಹೊರಗಿನ ಹುಡುಗಿನ ಯಾಕಾತಿ ನೀ ಸುಮ್ಮ ನನ್ನ ಮಗಳನ್ನೇ ಮದುವೆ ಹಿಡಿತಲ್ಲ ಯಾಕ ಏನ್ ಹೇಳಕತ್ತೀರಿ ಅಲ್ಲ ಯವ್ವ ಇದು ಕನಸ ನನಸ ಏನ ಕನಸು ಕಾಣಕತ್ತೀನಿ ಮತ್ತೆ ಯಾಕ ಒಂದಿಟ್ಟು ಬಂದು ಕೈ ಚೂಟ್ ನೋಡಮ್ಮ ಏ ಕನಸಿಗೆ ಸಾಲ ಬಿಡಲ್ಲ ಕರೆನೇ ಹೇಳಕತ್ತೀನಿ ನಾನು ನೀ ಬಂದು ನಮ್ಮ ಮನೆ ಕೂತಿದ್ದು ಖರೆ ನಾನು ನಿನ್ನ ಮುಂದೆ ಹೇಳಕತ್ತಿದ್ದು ಖರೆ ಇದು ಖರೆ ಅನ್ನಂಗಾಯ್ತು ಕನಸಲ್ಲ ಅಂದ್ರೆ ಪಾಳಾಯ್ತು ಬಿಡವ ಯವ್ವ ಅಲ್ಲ ಯಾಕ ನಿನಗ ಅವ್ವ ಅಪ್ಪ ಅವಾಗ ಎಟ್ಟು ಪಡ್ಕೊಂಡ್ರ ನೀನ್ ಯಾಕ ಹೇಳಿದ್ರ ಅವ್ವ ಅಪ್ಪನ ಮಾತಿ ಕೇಳಿಲ್ಲ ಅಲ್ಲೇವ ನನ್ನ ಮಗ ಸಾಣ್ತದ ನಾ ಕೊಡಂಗಿಲ್ಲ ಅಂತಂದು ಈಗ ಯಾಕಕ್ಕ ಈ ನಿರ್ಧಾರ ಅದು ಏನಿಲ್ಲ ನನಗೆ ಏನದ ಕುತ್ತಾಕರ ಹಾಂಗೊಂದು ವಿಚಾರ ಬತ್ತಾ ಸುಮ್ಮನೆ ಇದನ್ನು ಮಾಡ್ಲಾರ ಮಂಡ್ ಹುಡುಗಿ ನಮ್ದು ಸುಮ್ಮನೆ ಹೊರಗೆ ಕೊಟ್ರ ಮತ್ತು ಒಂದು ಹೆಂಗಪ್ಪ ಅಂದ್ರೆ ಅಲ್ಲಿ ಇನ್ನೊಬ್ರ ಮನೆ ನಡೆಯೋದ ಆಗ್ಬೇಕಲ್ಲ ಈಕಿ ಮಾಡ್ಲಾರ್ದಕ್ಕಿ ಅಲ್ಲೇನದ ಮನಿ ಸಸಿ ಅಂದ್ರೆ ಎಲ್ಲ A to Z ಈಕಿನೇ ಮಾಡ್ಕೋಬೇಕು ಈಕಿ ಇನ್ನೊಬ್ರ ಮನ್ಯಾಗ ರೇಟ್ ಬಾತಾಳ ಎಟ್ಟಿಲ್ಲ ತೇಸಿದ್ರೆ ಕುತ್ಕೊಂಡು ವಿಚಾರ ಮಾಡಿದ್ನೆ ಅದಕ್ಕೆ ಬ್ಯಾಡೆ ಬಿಡ್ತಾಗಿ ನಮ್ಮ ತಮ್ಮಗೆ ಕೇಳಿದ್ಲ ಮಗು ಹೆಂಗು ಕೊಟ್ರ ಆಯ್ತಲ್ಲ ಅಂತ ವಿಚಾರ ಮಾಡಿದೆ ಅದಕ್ಕೆ ನಿಮ್ಮ ಮಾಮನೂ ಒಂದು ಮಾತು ಕೇಳಿದ್ನಪ್ಪ ಆಯ್ತಪ್ಪ ನಿಮ್ಮ ತಮ್ಮ ಮತ್ತೆ ಹ್ಞೂ ಅಂತಿದ್ನು ಅಂದ್ರೆ ಮಾಡೋಣ ಅದ್ರಾಗ ಏನೈತಿ ಹೆಂಗೋ ಮನೆಗೆ ನಡಿತೈತಿ ಅಂತ ಅಂತಂದ ಅಂದ್ರೇನು ಈಗ ನೀನು ಏನಾರ ಮಗಳು ಕೊಟ್ಟಂತ ಅವ್ರ ಮನೆಗೆ ಹೋಗಕ್ಕೆ ಬರಕ ಸುಲಭ ಆತೈತಿ ಮತ್ತಬೇಕು ಬಂದ್ರೆ ನಿಮ್ಮ ಅಪ್ಪ ನಿಮ್ಮ ಇರ್ತಾನೆ ಇಟ್ಟಾದ್ರೆ ಹೋಗಿ ಮತ್ತಬೇಕಿ ನಿಮ್ಮ ಅಪ್ಪ ನಿಮ್ಮ ಇಲ್ಲಾರ ಕಲ್ಗೆ ಏನದ ಮತ್ತಬೇಕಿರ್ತಾಳ ನಿನಗೆ ಹೆಂಗಾಕಿ ಮನೆ ಬಿಟ್ಕೋತಾರ ಕೊಡನ್ ತಗೋ ಯಾಕೆ ಹೇಳ್ದಕ್ಕೆ ಯಾವ್ದಕ್ಕೆ ಆಗ್ತದಲ್ಲ ಅಂತ ನಿಮ್ಮ ಮಾಮನು ಅನ್ನ ಅದಕ್ಕೆ ಕರೆಸಿ ಕೇಳೋರಾಯ್ತ ಹೇಕಿಸ್ ನಿನಗೆ ಬಾ ಅಂದೆ ಫೋನ್ಯಾಗೆ ಹೇಳ್ಬೋದಿತ್ತು ಖರೆ ಆದ್ರೆ ಫೋನ್ಯಾಗ ಬಗೆಹರಂಗಿಲ್ಲ ನಿಮ್ಮ ಮನೆಗೆ ಬಂದು ಕಿಸ್ದ್ರಿಂದ ಒಂದು 2 ದಿನ ಇದ್ದು ಒಂದಿಟ್ಟು ಮಾತಾಡಕ್ಕೆ ಇಂಥದೆಲ್ಲ ಮಾತಾಡ್ಕೊಂಡು ಅಪ್ಪ ಹೋಗಿ ಹೇಳೋ ಕಿಸ್ದ್ರಿಂದ ಹ್ಞೂ ಇದು ಅಪ್ಪ ಹೋಗಿ ಹೇಳದೆ ಅಂದ್ರೆ ನೋಡ ಮುಂದಿನ ಮಾತಾ ಏನೇನಾಗ್ತದೆ ಏನೇನಿಲ್ಲ ತೇಸಿದ್ರೆ ಏನದ ಅದಕ್ಕೆ ಏನದ ನಾನು ಇಟ್ಟು ವಿಚಾರ ಮಾಡ್ಕಿಸಿ ನಿನಗೆ ಹೇಳಕತ್ತೀನಿ ತಮ್ಮ ಕರೆಸಿ ಹಿಂಗ ಯಾಕ ಹಿಂಗಂದ್ರೆ ಆಯ್ತು ಬಿಡವ ಮತ್ತೆ ನಿನ್ನ ಮಗಳು ಕೊಡ್ತೀನಿ ಅಂದ್ರೆ ಮತ್ತೆ ನೀವೇ ಹ್ಞೂ ಅಂದಿರಿ ಅಂದ ಬಳಕ ನಾರು ಯಾಕಲ್ಲಿ ಅಕ್ಕನ ಮಗಳು ಮತ್ತೆ ನೀನು ಅಟ್ಟೆಲ್ಲ ಆಸೆ ಇಟ್ಕೊಂಡು ಅವ್ರ ಮನೆಗೆ ಹೋಗಕ್ಕೆ ಬರಕ್ಕೆ ದಾರಿ ಹಾಕತ್ತೇಳಿ ನಾರು ಯಾಕೆ ಬಿಡಲ್ಲ ಕೂಲಿ ಯಾಕಾಗಲ್ಲಕ್ಕ ನಾಕಿ ಮತ್ತೆ ಆಕಿಗೆ ಒಂದು ಮಾತು ಕೇಳು ನಿನ್ನ ಮಗಳಿಗೆ ನಾ ಏನದ ನೀವು ಮಾಡಿಕೊಡ್ತೀನಿ ಮಗಳು ಅಂದ್ರೆ ನಾ ಮಾಡ್ಕೋತೀನಿವ ಮಾಡ್ಕೊಳಕ್ಕೆ ರೆಡಿನೇ ಇದೀನಿ ನಿನ್ನ ಮಗಳು ಆ ಥರ ಇಲ್ಲ ಒಂದು ಮಾತು ಕೇಳು ನೋಡು ಮತ್ತೆ ಏ ಇರ್ತಮ್ಮ ನನ್ನ ಮಗಳನ್ನ ಹಾಕಿದ ಗೆರಿ ದಾಟಂಗಿಲ್ಲ ಆಕಿಗೇನು ಕೇಳೋದು ಆಕಿ ಹೇಳೇ ಬಿಟ್ಟಾಳ ಈಗ ಮೊದಲೇ ಯಾವ ನೀ ಯಾರು ಲಗ್ನ ಆಗತಿ ಅವ್ರನ್ನೇ ಹಾಕಿನಿ ಒಟ್ಟೆ ನೀ ಹಾಕಿದ ಗೆರಿ ನಾ ದಾಟಂಗಿಲ್ಲ ನೀ ಹೆಂಗೆ ಕೇಳ್ತೀನಿ ಮಾತು ಹೇಳ ಅದಕ್ಕೆ ಏನದ ನನಗೆ ಕೇಳಕತ್ತೀನಿ ಹಂಗಾಗಿತ್ತ ಆಯ್ತು ಬಿಡಕ್ಕ ಮಾಡ್ಕೊಂಡ್ರೈತವ ಅಲ್ಲೇ ಹಳೆ ದೇವ್ರು ಬಂದ್ಬಿಟ್ರ ಯಾವ ಬಂದಿರಿ ಹಳೆ ದೇವ್ರ ಇನ್ನೇ ಬಂದು ನೋಡಮ್ಮ ಬಳತನಾಗಿಲ್ಲ ಈಗ ಬಂದು ಕೂತಿ ನೋಡು ಏನು ಹೋಗಿದ್ದಿ ಮನೆ ಆಗಿದ್ದಿಲ್ಲ ಅದೇ ನಾನು ಬಂದು ಗಣ್ಯ ಅಕ್ಕ ಕೇಳಕತ್ತಿದ್ದೆ ಎಲ್ಲೇನಕ್ಕ ಮಾಮ ಕಾಣವಲ್ಲ ಮನೆಗೆ ಇರ್ಲಕತ್ತಿದ್ದೆ ಆಕ ಕೆಲ್ಸಕ್ಕೆ ಹೋಗೇನಪ್ಪ ಬರ್ತಾನೆ ತಡಿಯತ್ತ ಈಸಿ ಅಂದ್ರು ಅದೇ ಬಂದು ಕೂತಿ ನೋಡು ಆರಾಮಲ್ಲ ಮಮ್ಮ ಹ್ಞೂನಪ್ಪ ನಾ ಆರಾಮದ ನೀವು ಆರಾಮಲ್ಲ ನಾವು ಆರಾಮದೇ ನೋಡು ಮಮ್ಮ ಮನ್ಯಾಗ ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಆರಾಮದಾರ ಬೇಸ್ಯಾರ ಎಲ್ಲರೂ ಆರಾಮದಾರ ನೋಡು ಮಮ್ಮ ಆರಾಮಿದ್ರು ಪಾಡೈತಪ್ಪ ಅಕ್ಕ ತಮ್ಮ ಏನೋ ಮಾತಾಡಕತ್ತಿದ್ರೆ ಏನು ಮಾಡಿದ್ರೆ ನಡ್ಬೇಕು ನಾ ಆಟ ಬಂದೆ ಏನು ಆಟ ಬಂದು ತಪ್ಪು ಮಾಡಿದ್ದೇನು ಮತ್ತೆ ಹಂಗೇನಿಲ್ಲ ಅಮ್ಮವ ಅಲ್ಲ ನಿನಗೆ ಗೊತ್ತಿಲ್ಲಾರ್ದು ಏನು ಮಾತಾಡಿರ್ತೀವಿ ಹೇಳು ನೀ ಯಾಕೆ ಬಂದಿನಿ ನಾ ಯಾಕೆ ಬಂದಿನಿ ಅಂದ್ರೆ ನಿನ್ಗೆ ಗೊತ್ತೇ ಅದ ನಾ ಮಾಕೆ ಅದಕ್ಕೆ ಕರ್ಸ ಅನ್ನೋದು ಗೊತ್ತೇ ಅದ ಅದು ಬಿಟ್ಟು ಮತ್ತೊಂದು ಏನು ಮಾತಾಡೋಣ ಅಮ್ಮಮ್ಮ ಏನಿಲ್ಲ ಬಾ ಕುಂದ್ರು ಬಾ ನೀ ಹೇಳೋದು ಬರೋಬ್ರಿ ಹೇಳೋದು ನನಗೆ ಆಯ್ತು ನೀ ಮಾಕೆಲ್ಲ ಹೇಳಿದ್ಲು ನಮಸ್ಕಾರ ಎಲ್ಲರಿಗೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅನ್ಕೊಂಡಿರ್ತೀನಿ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಅವ್ರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು ರೀ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬರ್ 1000 ರೀಚ್ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿರಿ